ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಾವು ಡಿಜಿಟಲ್ ಇಂಡಿಯಾ ಅಂತ ಮಾತಾಡ್ತಾ ಇರ್ತೀವಿ. ಎಲ್ಲವನ್ನು ಭಾರತ ಮೊಬೈಲ್ಗಳ ಮೂಲಕ ಮಾಡೋದಕ್ಕೆ ಹೋಗ್ತಾ ಇದೆ. ಇನ್ನು ಮುಂದೆ ಗ್ರಾಮೀಣ ಭಾಗದಲ್ಲಿ ಕೂಡ ಮೊಬೈಲ್ ಬ್ಯಾಂಕಿಂಗ್ ಆಗಬೇಕು, ಸರ್ಕಾರಿ ದಾಖಲೆಗಳು ಡಿಜಿಟಲೈಸ್ ಆಗಬೇಕು, ಶಾಲೆಗಳಲ್ಲಿ ಡಿಜಿಟಲ್ ಶಿಕ್ಷಣ ಎಲ್ಲ ಮಕ್ಕಳಿಗೂ ಸಿಗಬೇಕು, ನಗರ ಪ್ರದೇಶಗಳಲ್ಲಿ ಜನಕ್ಕೆ ಏನೆಲ್ಲ ಸಿಗುತ್ತೋ ಅದೆಲ್ಲ ಹಳ್ಳಿಗಳಿಗೆ ಕೂಡ ಸಿಗಬೇಕು. ಹೀಗೆ ಸರ್ಕಾರ ಮಾತಾಡ್ತಾ ಇರುತ್ತೆ. ಆದರೆ ನಾವು ಹಳ್ಳಿಗಳಿಗೆ ಹೋದ್ರೆ ಅಲ್ಲಿ ಮೊಬೈಲ್ ನೆಟ್ವರ್ಕೇ ಸಿಗೋದಿಲ್ಲ. ಜಿಯೋ ಬರೋ ಕಡೆ ಏರ್ಟೆಲ್ ಸಿಗ್ನಲ್ ವೀಕ್ ಇರುತ್ತೆ. ಏರ್ಟೆಲ್ ಬರ್ತಾ ಇದೆ ಅಂದ್ರೆ ಅಲ್ಲಿ BSNL ಸಿಗ್ತಾ ಇರೋದಿಲ್ಲ. ಇನ್ನು ಸಾಕಷ್ಟು ಹಳ್ಳಿಗಳಲ್ಲಿ ಮೊಬೈಲ್ ಬಳಸಬೇಕು ಅಂದ್ರೆ ಯಾವುದೋ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಹೋಗಬೇಕು, ಬೆಟ್ಟ ಹತ್ತಬೇಕು, ಇಲ್ಲ ಮರ ಹತ್ತಿ ಕೂತು ಮಾತಾಡಬೇಕು. ಇನ್ನು ಮುಂದೆ ಇಂತಹ ಸರ್ಕಸ್ ಇಲ್ಲದ ಹಾಗೆ ಎಲ್ಲ ನೆಟ್ವರ್ಕ್ ಮೊಬೈಲ್ಗಳಿಗೂ ಎಲ್ಲ ಕಡೆನೂ ಸಿಗ್ನಲ್ ಸಿಗೋ ತರದ ವ್ಯವಸ್ಥೆಯೊಂದನ್ನ ಸರ್ಕಾರ ಮಾಡ್ತಾ ಇದೆ. ಇನ್ನು ಮುಂದೆ ನಾವು ಬಳಸೋದು BSNL ಫೋನ್ ಆದ್ರೆ ಅಲ್ಲಿ BSNL ಟವರ್ ಇರಬೇಕು ಅಂತೇನಿಲ್ಲ. BSNL ನ ಸಿಗ್ನಲ್ ಸಿಗದೇ ಇದ್ರೂ ನಿಮ್ಮ ಮೊಬೈಲ್ ಫೋನ್ ಇನ್ನು ಮೇಲೆ ಕೆಲಸ ಮಾಡುತ್ತೆ. ಹಾಗಾದ್ರೆ ಅದಕ್ಕಾಗಿ ಏನ್ ಮಾಡ್ತಾ ಇದ್ದಾರೆ? ಏನಿದು ಟೆಲಿಕಾಂ ಕ್ಷೇತ್ರದ ಮತ್ತೊಂದು ಕ್ರಾಂತಿ? ಬನ್ನಿ ನೋಡೋಣ. ಗೆಳೆಯರೆ, ಕಳೆದ ಕೆಲ ವರ್ಷಗಳ ಹಿಂದೆ ಚೈನಾ ವೈರಾಣುವಿನ ಸಂಕಷ್ಟ ಶುರುವಾಯಿತು ನೋಡಿ. ಆ ಸಂದರ್ಭದಲ್ಲಿ ನಗರ ಪ್ರದೇಶದ ಮಕ್ಕಳಿಗೆ ಡಿಜಿಟಲ್ ಎಜುಕೇಶನ್, ಆನ್ಲೈನ್ ಕ್ಲಾಸುಗಳು ಸಿಕ್ಕಿದ್ವು. ಆದರೆ ಗ್ರಾಮೀಣ ಮಕ್ಕಳಿಗೆ ಅಂಥದ್ದೇನು ಸಿಗಲಿಲ್ಲ. ಯಾಕೆಂದ್ರೆ ಅವರಿಗೆ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ, ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ. ಮೊನ್ನೆ ನಾನೊಂದು ಆಶ್ರಮ ಶಾಲೆಗೆ ಹೋಗಿದ್ದೆ. ಅದು ಕಾಡಂಚಿನ ಮಕ್ಕಳಿಗೆ ನಿರ್ಮಾಣ ಮಾಡಿರೋ ಶಾಲೆ. ಅಲ್ಲಿಗೆ ಡಿಜಿಟಲ್ ಬೋರ್ಡ್ ಕೊಟ್ಟಿದ್ದಾರೆ, ಆದ್ರೆ ಅದನ್ನು ಬಳಸೋದಿಕ್ಕೆ ಅವರಿಗೆ ಇಂಟರ್ನೆಟ್ ಸಿಗೋದಿಲ್ಲ, ಅಲ್ಲಿ ಸಿಗ್ನಲ್ ಇಲ್ಲ. ಹೋಗ್ಲಿ, ಪೆನ್ ಡ್ರೈವ್ ಏನಾದರೂ ಬಳಸೋಣ ಅಂದ್ರೆ ಆ ಭಾಗದಲ್ಲಿ ಕರೆಂಟ್ ಕೂಡ ಇರೋದಿಲ್ಲ. ನಮ್ಮಲ್ಲಿ ಇಂಥ ಸಾಕಷ್ಟು ಅವ್ಯವಸ್ಥೆಗಳಿವೆ ಮತ್ತು ಸರ್ಕಾರಿ ಯೋಜನೆಗಳನ್ನ ಘೋಷಣೆ ಮಾಡೋ ಜನ, ಅವುಗಳನ್ನ ಅನುಷ್ಠಾನಕ್ಕೆ ತರೋ ಜವಾಬ್ದಾರಿ ಹೊತ್ತ ಜನ ನಗರಗಳಲ್ಲಿ, ರಾಜಧಾನಿಗಳಲ್ಲಿ AC ರೂಮುಗಳಲ್ಲಿ ಕೂತು ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆ ಗ್ರಾಮೀಣ ಭಾರತದ ಸಮಸ್ಯೆಗಳ ಅರಿವು ಕೂಡ ಬಹಳಷ್ಟು ಬಾರಿ ಇರೋದಿಲ್ಲ. ಇನ್ನು ಈಗ ಇಂಥ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಹುಡುಕೋ ಕೆಲಸವನ್ನ ಭಾರತೀಯ ದೂರಸಂಪರ್ಕ ಇಲಾಖೆ ಮಾಡ್ತಾ ಇದೆ. ಇನ್ನು ಮುಂದೆ ನಿಮ್ಮ ಮೊಬೈಲ್ಗೆ ಸಿಗ್ನಲ್ ಬಾರದೇ ಇದ್ರೂ ನೀವು ಅವುಗಳನ್ನು ಬಳಸೋದಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕಾಗಿ ಇಂಟ್ರಾ ಸರ್ಕಲ್ ರೋಮಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಿ ಕೊಡಲಾಗ್ತಾ ಇದೆ. ಗೆಳೆಯರೆ, ಇಂಟ್ರಾ ಸರ್ಕಲ್ ರೋಮಿಂಗ್ ಅಂದ್ರೆ ಈಗ ನಿಮ್ಮ ಕೈಯಲ್ಲಿ ಜಿಯೋ ಇದೆ, ಆದ್ರೆ ನಿಮ್ಮೂರಲ್ಲಿ ಜಿಯೋ ನೆಟ್ವರ್ಕ್ ಬರೋದಿಲ್ಲ. BSNL ಬರ್ತಾ ಇದೆ ಅಂತ ಇಟ್ಕೊಳ್ಳಿ, ಅಥವಾ ಏರ್ಟೆಲ್ಲೇ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಆ ಏರ್ಟೆಲ್ ಟವರ್ ಮೂಲಕನೇ ನಿಮ್ಮ ಜಿಯೋ ಮೊಬೈಲ್ಗೆ ಕೂಡ ಸಂಪರ್ಕವನ್ನ ಕಲ್ಪಿಸುವ ವ್ಯವಸ್ಥೆ. ಅಂದ್ರೆ ಯಾವ ಟವರ್ ಇದೆಯೋ ಅದೇ ಟವರ್ ಅನ್ನ ಬಳಸಿಕೊಂಡು ನಿಮ್ಮ ಬಳಿ ಯಾವುದೇ ಮೊಬೈಲ್ ಇದ್ರೂ ಅದನ್ನ ಬಳಸಬಹುದಾದ ಒಂದು ವ್ಯವಸ್ಥೆಯನ್ನ ಸರ್ಕಾರ ಜಾರಿಗೆ ತರ್ತಾ ಇದೆ. ಹಾಗೆ ನೋಡಿದ್ರೆ ಈ ಇಂಟ್ರಾ ಸರ್ಕಲ್ ರೋಮಿಂಗ್ ಅನ್ನ ಯಾವಾಗಲೂ ಜಾರಿಗೆ ತಂದು ಬಿಡಬಹುದಾಗಿತ್ತು. ಅದನ್ನ ದೇಶದಾದ್ಯಂತ ಮಾಡಿದ್ರೆ ಎಲ್ಲ ಕಂಪನಿಗಳು ತುಂಬಾ ಹೆಚ್ಚು ಟವರ್ ಗಳನ್ನ ಹಾಕಬೇಕಾದ ಅಗತ್ಯನೂ ಬೀಳ್ತಿರ್ಲಿಲ್ವೇನೋ. ಆದ್ರೆ ನಮ್ಮಲ್ಲಿ ಕಾಂಪಿಟೇಷನ್ ಅನ್ನೋದೊಂದಿದೆ ನೋಡಿ, ಅದು ಈ ಇಂಟ್ರಾ ಸರ್ಕಲ್ಗೆ ಅವಕಾಶವನ್ನ ಮಾಡಿಕೊಟ್ಟಿರಲಿಲ್ಲ. ಈಗಲೂ ಕೂಡ ಈ ಅವಕಾಶವನ್ನ ಎಲ್ಲ ಟವರ್ಗಳಲ್ಲೂ ಮಾಡಲಾಗ್ತಾ ಇಲ್ಲ. ಆದ್ರೆ ಎಲ್ಲಿ ಟೆಲಿಕಾಂ ಕಂಪನಿಗಳಿಗೆ ಸರ್ಕಾರ ಟವರ್ ನಿರ್ಮಾಣಕ್ಕೆ ಸಹಾಯಧನವನ್ನು ಕೊಟ್ಟಿದೆ ಅಂಥ ಕಡೆಗಳಲ್ಲಿ, ಅಂದ್ರೆ ಖಾಸಗಿ ಹಾಗೂ ಸರ್ಕಾರಿ ಜಂಟಿ ಟವರ್ಗಳಿರೋ ಕಡೆಗಳಲ್ಲಿ ಈ ವ್ಯವಸ್ಥೆಯನ್ನ ಜಾರಿಗೆ ತರಲಾಗ್ತಾ ಇದೆ. ಇನ್ನು ಸರ್ಕಾರ ಟವರ್ ಹಾಕೋದಿಕ್ಕೆ ಎಲ್ಲಿ ವ್ಯವಸ್ಥೆ ಮಾಡಿರುತ್ತೆ, ಎಲ್ಲಿ ಲಾಭ ಬರುತ್ತೋ ಅಂಥ ಕಡೆ ಟೆಲಿಕಾಂ ಕಂಪನಿಗಳೇ ಟವರ್ಗಳನ್ನು ನಿರ್ಮಾಣ ಮಾಡುತ್ತವೆ. ಆದ್ರೆ ಗ್ರಾಮೀಣ ಭಾಗದಲ್ಲಿ, ರಿಮೋಟ್ ಏರಿಯಾಗಳಲ್ಲಿ ಎಲ್ಲೆಲ್ಲಿ ಸರ್ಕಾರದ ಆಬ್ಲಿಗೇಷನ್ಗೆ ಬಿದ್ದು ಸಂಪರ್ಕ ವ್ಯವಸ್ಥೆಗಳನ್ನು ಖಾಸಗಿ ಕಂಪನಿಗಳು ಕೊಡ್ತಾ ಇವೆಯೋ ಅಂಥ ಕಡೆಗಳಲ್ಲಿ ಟವರ್ ನಿರ್ಮಾಣಕ್ಕೆ ಸರ್ಕಾರ ಹಣಕಾಸಿನ ನೆರವನ್ನು ಕೊಡ್ತಾ ಇದೆ. ಇನ್ನು ಇದಲ್ಲದೆ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಕಡೆಗಳಲ್ಲಿ BSNL ಟವರ್ಗಳಂತೂ ಇದ್ದೇ ಇವೆ. ಹೀಗಾಗಿ ಎಲ್ಲೆಲ್ಲಿ ಸರ್ಕಾರಿ ಟವರ್ ಹಾಗೂ ಸರ್ಕಾರಿ ಧನ ಸಹಾಯದಲ್ಲಿ ಖಾಸಗಿ ಕಂಪನಿಗಳು ಟವರ್ಗಳನ್ನ ನಿರ್ಮಾಣ ಮಾಡಿದಾರೋ ಆ ಟವರ್ಗಳ ಮೂಲಕ ಬರೋ ಸಿಗ್ನಲ್ಗಳನ್ನ ಎಲ್ಲ ಕಂಪನಿಯ ಮೊಬೈಲ್ಗಳು ಬಳಸ್ಕೊಳ್ಳೋದಿಕ್ಕೆ ಅವಕಾಶವನ್ನ ಕೊಡಲಾಗ್ತಾ ಇದೆ. ಇದನ್ನೇ ಇಂಟ್ರಾ ಸರ್ಕಲ್ ರೋಮಿಂಗ್ ಅಂತ ಕರೀತಾ ಇರೋದು. ಗೆಳೆಯರೆ, ಹೀಗೆ ಟವರ್ಗಳನ್ನ ನಿರ್ಮಾಣ ಮಾಡೋದಕ್ಕೆ ಮತ್ತು ಗ್ರಾಮೀಣ ಭಾಗದಲ್ಲಿ ಕೂಡ ಇಂಟರ್ನೆಟ್ ಹಾಗೂ ಮೊಬೈಲ್ ಸಂಪರ್ಕವನ್ನ ಹೆಚ್ಚು ಮಾಡೋದಕ್ಕೆ ಟೆಲಿಕಮ್ಯುನಿಕೇಶನ್ ಆಕ್ಟ್ 2023ರಲ್ಲಿ ಯೂನಿವರ್ಸಲ್ ಸರ್ವಿಸ್ ಆಬ್ಲಿಗೇಷನ್ ಫಂಡ್ ಅನ್ನ ಸ್ಥಾಪನೆ ಮಾಡಲಾಯಿತು. ಇದನ್ನ ಡಿಜಿಟಲ್ ಭಾರತ ನಿಧಿ ಅಂತ ಕೂಡ ಕರೀತಾರೆ. ಇದರ ಮೂಲಕ ಕಟ್ಟ ಕಡೆಯ ಗ್ರಾಮಗಳಿಗೂ ಸಂಪರ್ಕವನ್ನ ಕಲ್ಪಿಸುವ ಗುರಿಯನ್ನ ಹಾಕಿಕೊಳ್ಳಲಾಯಿತು. ಭಾರತದ ಸುಮಾರು 35,000 ಗ್ರಾಮಗಳಲ್ಲಿ 27,000 ಟವರ್ಗಳನ್ನ ಸರ್ಕಾರದ ಸಹಾಯಧನದಲ್ಲಿ ನಿರ್ಮಾಣ ಮಾಡಲಾಯಿತು. ಈ ಮೂಲಕ ಗ್ರಾಮೀಣ ಭಾರತ ಹಾಗೂ ನಗರ ಭಾರತಗಳಲ್ಲಿನ ಡಿಜಿಟಲ್ ಅಸಮಾನತೆಯನ್ನ ಕಡಿಮೆ ಮಾಡೋ ಪ್ರಯತ್ನಕ್ಕೆ ಸರ್ಕಾರ ಮುಂದಾಯಿತು. ಈಗ ಅದರ ಮುಂದುವರೆದ ಭಾಗವಾಗಿ ಎಲ್ಲ ಕಡೆಯಲ್ಲೂ ಎಲ್ಲ ನೆಟ್ವರ್ಕ್ಗಳು ಸಿಗೋ ವ್ಯವಸ್ಥೆಯೊಂದನ್ನ ಮಾಡಲಾಗ್ತಾ ಇದೆ. ಈ ಮೂಲಕ ಜನ ತಮಗೆ ಯಾವ ನೆಟ್ವರ್ಕ್ ಇಷ್ಟ ಆಗುತ್ತೋ ಅದನ್ನ, ಯಾವುದು ಕಡಿಮೆ ಬೆಲೆಗೆ ಸಿಗುತ್ತೋ ಅದನ್ನು ಕೂಡ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ
ಸೌಲಭ್ಯವನ್ನ ಕಲ್ಪಿಸಿ ಕೊಡಲಾಗ್ತಾ ಇದೆ. ಈಗಾಗಲೇ ನಮ್ಮ ಹಳ್ಳಿಗಳಲ್ಲಿ ಮೊಬೈಲ್ಗಳು ಅರ್ಧ ಜನರನ್ನ ಹಾಳು ಮಾಡಿವೆ. ಇಂಟರ್ನೆಟ್ ಸಿಗೋದು ಹೆಚ್ಚಾದ ಮೇಲೆ ಪೋಕ್ಸೋ ಕೇಸ್ಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಅನ್ನೋ ಆರೋಪಗಳಿವೆ. ಇಂಥದ್ರಲ್ಲಿ ನೆಟ್ವರ್ಕ್ ಹೆಚ್ಚಾದ್ರೆ ಇನ್ನಷ್ಟು ಸಮಸ್ಯೆಗಳು ಉಂಟಾಗೋದಿಲ್ವಾ ಅನ್ನೋ ಪ್ರಶ್ನೆಯನ್ನ ಇಲ್ಲಿ ಕೆಲವರು ಕೇಳ್ತಾರೆ. ಗೆಳೆಯರೆ, ಜನ ಕೆಡ್ತಾರೆ ಅಂದ್ರೆ ಎಲ್ಲಿದ್ರು ಕೆಡ್ತಾರೆ. ಈಗ ನಗರ ಪ್ರದೇಶಗಳಲ್ಲಿ ಮೊಬೈಲ್ ಮಕ್ಕಳ ಮೇಲೆ ಅದೇ ರೀತಿಯ ಪರಿಣಾಮವನ್ನು ಬೀರ್ತಾ ಇದೆ. ಆದ್ರೆ ಮೊಬೈಲ್ಗಳನ್ನ ಎಷ್ಟು ಬಳಸ್ತಾ ಇದೀವಿ, ಅವುಗಳ ಮೇಲೆ ನಮಗೆ ಎಷ್ಟು ಹಿಡ್ತಾ ಇರತ್ತೆ ಅನ್ನೋದಷ್ಟೇ ಇಲ್ಲಿ ಮುಖ್ಯ ಆಗುತ್ತೆ. ತಂತ್ರಜ್ಞಾನದ್ದೇನಿದೆ, ನಾವು ಹೇಗೆ ಬಳಕೆ ಮಾಡ್ಕೊಂಡ್ರೆ ಅದು ಹಾಗೆ ಬಳಕೆ ಆಗತ್ತೆ. ಇಲ್ಲಿ ನಗರ ಪ್ರದೇಶಗಳು ಹಾಗೇನೆ ಗ್ರಾಮೀಣ ಭಾಗಗಳು ಕೂಡ ಅಭಿವೃದ್ಧಿ ಆಗಬೇಕು ಅಂತ ನಾವು ಬಯಸಿದ್ರೆ ನಗರಗಳಲ್ಲಿ ಸಿಗೋ ವ್ಯವಸ್ಥೆಗಳು ಗ್ರಾಮೀಣ ಭಾಗದಲ್ಲಿ ಕೂಡ ಸಿಗಬೇಕು. ಈಗ ಉದಾಹರಣೆಗೆ ನಮ್ಮ ಗ್ರಾಮದಲ್ಲಿ ವಿಶೇಷವಾದ ವಸ್ತುಗಳು ಸಿಗ್ತಾ ಇವೆ ಅಥವಾ ತಯಾರಾಗ್ತಾ ಇವೆ ಅಂತ ಇಟ್ಕೊಳ್ಳಿ. ಅವುಗಳನ್ನ ನಾವು ಇ-ಕಾಮರ್ಸ್ ಮೂಲಕ ಮಾರಾಟ ಮಾಡಬೇಕು ಅಂದ್ಕೊಂಡ್ರೆ ದಲ್ಲಾಳಿಗಳ ಅಗತ್ಯನೇ ಇಲ್ಲದೆ ನೇರವಾಗಿ ಅವುಗಳನ್ನ ಗ್ರಾಹಕರವರೆಗೆ ತಲುಪಿಸಬೇಕು ಅಂದ್ರೆ ಅದಕ್ಕೆ ಬೇಕಿರುವುದು ಇಂಟರ್ನೆಟ್ ಹಾಗೂ ಮೊಬೈಲ್ ಸಂಪರ್ಕ. ಅಲ್ಲಿ ನೆಟ್ವರ್ಕೇ ಬರೋದಿಲ್ಲ, ಕಾಲ್ ಡ್ರಾಪ್ ಆಗುತ್ತೆ, ನಾವು ಮಾತಾಡೋದು ಅವರಿಗೆ ಕೇಳಿಸೋದಿಲ್ಲ, ಅವ್ರು ನಮಗೆ ಕಾಲ್ ಮಾಡಿದ್ರೆ ಅದು ನಮಗೆ ಬರೋದಿಲ್ಲ, ಮರ ಹತ್ತಿ ಮಾತಾಡಬೇಕು ಅಥವಾ ಇನ್ಯಾವುದೋ ಒಂದು ನಿರ್ದಿಷ್ಟ ಕಂಪನಿಯ ಸಿಮ್ ಅನ್ನ ಮಾತ್ರ ನಾವು ಬಳಸಬೇಕು, ನಮಗೆ ಆಯ್ಕೆಗಳೇ ಇಲ್ಲ ಅನ್ನೋ ಪರಿಸ್ಥಿತಿ ಯಾವ ಊರಲ್ಲೂ ಯಾರಿಗೂ ನಿರ್ಮಾಣ ಆಗಬಾರದು. ಆ ನಿಟ್ಟಲ್ಲಿ ಇದೊಂದು ಒಳ್ಳೆಯ ಬೆಳವಣಿಗೆ. ಹಾಗೆ ಇದರಿಂದ ಇನ್ನು ಮುಂದೆ ಕಾಲ್ ಡ್ರಾಪ್ ಆಗೋದು ಕಡಿಮೆ ಆಗುತ್ತೆ. ಇದರ ಜೊತೆಗೆ ದೇಶದಾದ್ಯಂತ ಸುಮಾರು 1.7 ಲಕ್ಷ ಗ್ರಾಮಗಳಿಗೆ ಬ್ರಾಡ್ಬ್ಯಾಂಡ್ ಸೌಕರ್ಯವನ್ನು ಕೂಡ ಕಲ್ಪಿಸಿಕೊಡಲಾಗ್ತಾ ಇದೆ. ಇನ್ನು ವರ್ಕ್ ಫ್ರಮ್ ವಿಲೇಜ್ ಇದರಿಂದ ಸುಲಭ ಆಗುತ್ತೆ. ಹಳ್ಳಿಗಳಿಗೆ ಉದ್ಯಮಗಳನ್ನು ತರೋ ಕನಸಿಗೆ ಇದು ಸಹಕಾರಿ ಕೂಡ ಆಗುತ್ತೆ. ಹಾಗೆ ಗ್ರಾಮೀಣ ಭಾಗಕ್ಕೆ ಇಂಟರ್ನೆಟ್ ಹಾಗೂ ಮೊಬೈಲ್ ಸಂಪರ್ಕವನ್ನು ಕೊಟ್ಟು ಮೊಬೈಲ್ ಬ್ಯಾಂಕಿಂಗ್ ಕೂಡ ಶುರು ಮಾಡಿಸ್ತಾ ಇರೋ ಹೊತ್ತಲ್ಲಿ ಸೈಬರ್ ಸೆಕ್ಯೂರಿಟಿಯ ಬಗ್ಗೆ ಕೂಡ ಸರ್ಕಾರ ಆದಷ್ಟು ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿ ಬರುತ್ತೆ. ಈಗಾಗಲೇ ನಗರ ಪ್ರದೇಶಗಳಲ್ಲಿ ತುಂಬಾ ವಿದ್ಯಾವಂತರು ಅನ್ನಿಸ್ಕೊಂಡವ್ರೆ ಸೈಬರ್ ಫ್ರಾಡ್ಗೆ ತುತ್ತಾಗ್ತಾ ಇದ್ದಾರೆ. ನಿಮಗೆ ಲಾಟ್ರಿಯಲ್ಲಿ ಹಣ ಬಂದಿದೆ ಅಂತ ಹೇಳೋದ್ರಿಂದ ಹಿಡಿದು ಸೈಬರ್ ಅರೆಸ್ಟ್ ವರೆಗೆ ನಾನಾ ರೀತಿಯಲ್ಲಿ ವಿದ್ಯಾವಂತರು ವಂಚನೆಗೊಳಗಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಹೀಗಿರುವಾಗ ಪಾಪ ಗ್ರಾಮೀಣ ಭಾಗದ ಮುಗ್ಧ ಜನ ಇನ್ನು ಮುಂದೆ ಸೈಬರ್ ವಂಚಕರಿಗೆ ಈಸಿ ಟಾರ್ಗೆಟ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಅದರ ಬಗ್ಗೆಯೂ ಒಂದಷ್ಟು ಎಚ್ಚರಿಕೆಯ ಕ್ರಮಗಳನ್ನ ಸರ್ಕಾರ ಕೈಗೊಳ್ಳಬೇಕು. ಈ ನಿಟ್ಟಲ್ಲಿ ಸಂಚಾರ ಸಾರಥಿ ಅನ್ನೋ ಪೋರ್ಟಲ್ ಒಂದನ್ನ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಇದಲ್ಲದೆ ಟ್ರಾಯ್ ಬ್ಯಾಂಕ್ಗಳಿಗೆ MNRL ಬಳಕೆಯನ್ನು ಕಡ್ಡಾಯ ಮಾಡೋದಕ್ಕೆ ಹೇಳ್ತಾ ಇದೆ. ಇಲ್ಲಿ MNRL ಅಂದ್ರೆ ಮೊಬೈಲ್ ನಂಬರ್ ರಿವೋಕೇಶನ್ ಲಿಸ್ಟ್ ಅಂತ. ಮೊಬೈಲ್ ಕಂಪನಿಗಳು ಶಾಶ್ವತವಾಗಿ ರದ್ದು ಮಾಡಿದ ಮೊಬೈಲ್ ನಂಬರ್ಗಳು, ಸೈಬರ್ ಅಪರಾಧಗಳಿಗೆ ಬಳಕೆ ಆಗ್ತಾ ಇವೆ ಅನ್ನೋ ಅನುಮಾನಗಳಿರುವ ನಂಬರ್ಗಳು, ಸ್ಪ್ಯಾಮ್ ಕಾಲ್ಗಳು ಬರುತ್ತವಲ್ವಾ ಆ ನಂಬರ್ಗಳು, ಗ್ರಾಹಕರಿಂದ ದೂರು ನೀಡಲ್ಪಟ್ಟ ಅನುಮಾನಾಸ್ಪದ ಮೊಬೈಲ್ ನಂಬರ್ಗಳು, ಇವುಗಳ ಬಗ್ಗೆ ಟ್ರಾಯ್ ಅಂದ್ರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ತನ್ನ ವೆಬ್ಸೈಟ್ ಅಲ್ಲಿ ಪ್ರಕಟಣೆಯನ್ನು ಮಾಡುತ್ತೆ. ಇದನ್ನ ಮೊಬೈಲ್ ನಂಬರ್ ರಿವೋಕೇಶನ್ ಲಿಸ್ಟ್ ಅಂತ ಕರೀತಾರೆ. ಇನ್ನು ಮುಂದೆ ಹೀಗೆ ಲಿಸ್ಟೆಡ್ ನಂಬರ್ಗಳಲ್ಲಿ ಯಾವ್ದಾದ್ರೂ ಬ್ಯಾಂಕ್ ಅಲ್ಲಿ ಯಾರಾದ್ರೂ ಖಾತೆಗಳನ್ನ ತೆರೆದ್ರೆ ಅಂಥ ಖಾತೆಗಳನ್ನ ಸೀಸ್ ಮಾಡೋದಕ್ಕೆ ಸಾಧ್ಯವಾಗುವಂತೆ ಆ ನಂಬರ್ಗಳನ್ನ ಬಳಸಿ ಅಂತ ಟ್ರಾಯ್ ಹೇಳ್ತಾ ಇದೆ. ಇಲ್ಲಿ ನಮಗೆ ಅರ್ಥ ಆಗದ ಒಂದು ವಿಷಯ ಅಂದ್ರೆ ರಿವೋಕೇಶನ್ ಲಿಸ್ಟ್ ಅಲ್ಲಿರೋ ನಂಬರ್ಗಳನ್ನ ಟೆಲಿಕಾಂ ಕಂಪನಿಗಳು ಮತ್ತೆ ಯಾಕೆ ಆಕ್ಟಿವ್ ಮಾಡುತ್ತವೆ? ಈಗ ಒಂದು ನಂಬರ್ ಅನ್ನ ಯಾರಿಗೂ ಕೊಟ್ಟಿದ್ದಾರೆ, ಆನಂತರ ಅದನ್ನ ಬೇರೆ ಯಾವುದೋ ಕಾರಣದಿಂದ ಶಾಶ್ವತವಾಗಿ ಸ್ಥಗಿತಗೊಳಿಸಿದ್ರು ಅಂತ ಇಟ್ಕೊಳ್ಳಿ. ಅದಾದ 2-3 ತಿಂಗಳ ನಂತರ ಅದೇ ಸಂಖ್ಯೆಯನ್ನು ಮತ್ಯಾರಿಗೋ ಯಾಕೆ ಕಂಪನಿಗಳು ಕೊಡಬೇಕು? ಆ ಸಂಖ್ಯೆಯನ್ನ ಶಾಶ್ವತವಾಗಿ ರದ್ದು ಮಾಡಿ ಹೊಸ ಸಂಖ್ಯೆಯನ್ನು ಕೊಡಬಹುದಲ್ವಾ? ಇನ್ನು ಅನುಮಾನಾಸ್ಪದ ಸಂಖ್ಯೆಗಳು ಯಾವುವು ಅನ್ನೋದು ಗೊತ್ತಿದೆ ಅಂದ ಮೇಲೆ ಅವರ KYC ಖಚಿತಪಡಿಸಿಕೊಳ್ಳೋ ಕೆಲಸವನ್ನ ಮೊಬೈಲ್ ಕಂಪನಿಗಳು ಮಾಡಬಹುದಲ್ವಾ? ನಮ್ಮಲ್ಲಿ ಜವಾಬ್ದಾರಿಗಳನ್ನ ಬೇರೆಯವರಿಗೆ ಹಂಚೋದ್ರಲ್ಲೇ ಬಹಳಷ್ಟು ಜನಕ್ಕೆ ಹೆಚ್ಚು ಇಂಟ್ರೆಸ್ಟ್. ಹೀಗಾಗಿ ಸೈಬರ್ ವಂಚನೆಗಳನ್ನ ಸಂಪೂರ್ಣವಾಗಿ ತಪ್ಪಿಸೋದಕ್ಕೆ ಇವತ್ತಿಗೂ ಕೂಡ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಅದು ಸಾಧ್ಯ ಆಗದೇ ಇದ್ರೆ ನಮ್ಮ ಮೊಬೈಲ್ ಬ್ಯಾಂಕಿಂಗ್ ಅನ್ನೋದು ಕೂಡ ನಮಗೊಂದು ಅಪಾಯಕಾರಿ ಪ್ರಕ್ರಿಯೆಯಾಗುವ ಸಾಧ್ಯತೆ ಇರುತ್ತೆ. ಗೆಳೆಯರೆ, ಇದೆಲ್ಲದರ ಜೊತೆಗೆ ಒಂದು ಕೆಟ್ಟ ಸುದ್ದಿ ಕೂಡ ಬರ್ತಾ ಇದೆ. ಮಹಾರಾಷ್ಟ್ರದ ಆರ್ಡಿನೆನ್ಸ್ ಫ್ಯಾಕ್ಟರಿಯಲ್ಲಿ ಬೆಂಕಿಯ ಅವಘಡ ಸಂಭವಿಸಿದೆ. ಆ ಫ್ಯಾಕ್ಟರಿಯಲ್ಲಿ 12-13 ಮಂದಿ ಕೆಲಸ ಮಾಡ್ತಾ ಇದ್ರು. ಆ ಪೈಕಿ 2 ಕಾಪಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು 8 ಮಂದಿ ಸಾವಿಗೀಡಾಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಇದು ಮಹಾರಾಷ್ಟ್ರದ ಬಾಂದರಾ ಜಿಲ್ಲೆಯಲ್ಲಿನ ಫ್ಯಾಕ್ಟರಿ. ಬೆಳಿಗ್ಗೆ ಅಲ್ಲುಂಟಾದ ಸ್ಫೋಟದಿಂದಾಗಿ ಛಾವಣಿ ಕುಸಿದಿದೆ. ಆ ಸ್ಫೋಟದ ಸದ್ದು ಸುಮಾರು 5 ಕಿಲೋಮೀಟರ್ಗಳವರೆಗೆ ಕೇಳಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕಲ್ಲಿ ಸ್ಫೋಟ ಉಂಟಾಯಿತು ಅನ್ನೋ ಬಗ್ಗೆ ಇನ್ನೂ ಕೂಡ ಖಚಿತ ಮಾಹಿತಿ ಬರಬೇಕಿದೆ. ಅಗ್ನಿಶಾಮಕ ದಳ ಹಾಗೂ ಸ್ಥಳೀಯ ಆಡಳಿತಗಳು ಅಲ್ಲಿ ಸಿಲುಕಿರುವ ಕಾರ್ಮಿಕರನ್ನ ಕಾಪಾಡೋ ಕೆಲಸದಲ್ಲಿ ನಿರತರಾಗಿದ್ದಾರೆ. ಹೆಚ್ಚಿನ ಮಾಹಿತಿ ಇನ್ನಷ್ಟೇ ಬರಬೇಕು. ಆ ಬಗ್ಗೆ ಸಂಪೂರ್ಣ ಹಾಗೂ ಖಚಿತ ಮಾಹಿತಿ ಬಂದ ನಂತರ ನಿಮಗದನ್ನ ಹೇಳ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.